ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಹಳ್ಳಿಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಹೇಗೆ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಬ್ಬ ಅಂದ್ರೇ ಕೈ ತುಂಬ ಕೆಲಸ ಇರುತ್ತೆ ಅಲ್ವಾ? ಅದಕ್ಕೆ ಹಬ್ಬದ ದಿನನೇ ಹೋಗಿ ಮಾವಿನೆಲೆ ಕಿತ್ಕೊಂಡ್ಬರ್ಬೇಕು ಅಂದರೆ ಆಗಲ್ಲ ಅಲ್ವಾ? ಅದಕ್ಕೆ ಹಬ್ಬದ ದಿನ ಹಿಂದೆ ಗುರುವಾರ ಸಂಜೆ ತೋಟದತ್ರ ಹೋಗಿ ಮಾವಿನೆಲೆ, ಕರ್ಬೇವಿನ ಸೊಪ್ಪು, ಪೂಜೆಗೆ ಅಂತ ತೆಂಗಿನಕಾಯಿ ಕೀಳಕ್ಕೆ ನಮ್ಮ ಮಾವ ಮರ ಹತ್ತಿದ್ರು. ಆ ಗ್ಯಾಪಲ್ಲಿ ನಾವು ಸ್ವಲ್ಪ ಮಾವಿನಕಾಯಿ ಪಿಂದೆಗಳು ಕಿತ್ಕೊಂಡ್ಬಿಟ್ರಿ. ಇವನ್ನ ಎಲ್ಲ ನೋಡ್ದಾಗೆ ಇದೆ ಅಲ್ಲ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲೂ ಅಲ್ಲ, ನಮ್ಮ ಮನೆಯಲ್ಲಿ ಮಾಡೋ ಎಲ್ಲ ವಿಡಿಯೋಸ್ ಅಲ್ಲೂ ಎಂಟರ್ಟೈನ್ ಮಾಡಕ್ಕೆ ಅಂತಾನೆ ಬರ್ತಾನೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹಿಂಗೆ ಅನ್ಕೊಂಡೇ ಬಂದ್ಬಿಡ್ತಾನೆ. ಇವಾಗ ಹಬ್ಬದ ದಿನದ ಲಾಗ್ ಸ್ಟಾರ್ಟ್ ಆಯ್ತು. ಬೆಳಿಗ್ಗೆ ಬೇಗ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಆಗದೆ ಇರಲಿ ಅಂತ. ಮತ್ತೆ ನಮ್ಮ ಅತ್ತೆ ಮಾವ ಇಬ್ರು ಗಂಡ ಹೆಂಡತಿ ಸೇರಿ ಹಾಲು ಕರಿತಿದ್ರು. ಅದನ್ನ ಒಂದು ವಿಡಿಯೋ ಮಾಡಿಕೊಂಡು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದೆ. ಮನೆ ಕಸ ಗುಡಿಸಿ, ಮನೆ ಒರೆಸಿ, ಸ್ನಾನಕ್ಕೆ ಹೋಗಿ ಬಂದು ರೆಡಿ ಆಗಿ ಪೂಜೆಗೆ ರೆಡಿ ಮಾಡ್ಕೊತಿದ್ದೆ. ಮತ್ತೆ ನಮ್ಮ ತಾತ ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ತಿದ್ರು. ತೋರಣ ಕಟ್ಟಿದಾದ್ಮೇಲೆ ನಮ್ಮ ಮಾವ ಬಂದು ಆ ಬಾಗಿಲಿಗೆ ಹೂವಿನಾರ ಹಾಕ್ತಿದ್ರು. ಎಲ್ಲ ಆದ್ಮೇಲೆ ಫೈನಲ್ ಲುಕ್ ಈ ರೀತಿ ಇತ್ತು. ಹಿಂಗೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಮತ್ತೆ ನಾನು ಪೂಜೆಗೆ ತೆಂಗಿನಕಾಯಿ ಬೇಕು ಅಂದಿದ್ದಕ್ಕೆ ನಮ್ಮ ಮಾವ ತೆಂಗಿನಕಾಯಿ ಕಿತ್ಕೊಡ್ತಿದ್ರು. ನಮ್ಮ ಮನೆಯಲ್ಲಿ ಎಲ್ರಿಗೂ ಹೆಲ್ಪಿಂಗ್ ನೇಚರ್ ಇದೆ. ಹಂಗೆ ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡಿಕೊಂಡೆ ಕೆಲಸ ಮಾಡ್ತಿರ್ತೀವಿ. ನಮ್ಮ ಅತ್ತೆ ಪಾನಕ, ಕೋಸಂಬರಿ ಮತ್ತೆ ಮಜ್ಜಿಗೆನ ರೆಡಿ ಮಾಡಿ ದೇವ್ರ ಗುಡಿ ಹತ್ರ ಇಟ್ಟಿದ್ರು. ನಾನು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಹೊಸ ಸೀರೆ ತಂದಿದ್ರು. ಆ ಸೀರೆನ ದೇವ್ರ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಮನೆಗೆ ಅರ್ಶಿನ ಕುಂಕುಮ ಇಟ್ಕೊಳ್ಳೋಕ್ಕೆ ಅಂತ ಜನ ಬಂದರು. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು, ಎಲೆ ಅಡಿಕೆ ಕೊಟ್ಟು, ಪಾನಕ, ಕೋಸಂಬರಿ ಕೊಟ್ಟೆ. ಅದೆಲ್ಲ ಮುಗಿಸ್ಕೊಂಡು ನಮ್ಮೂರಿನ ಆಂಜನೇಯ ದೇವಸ್ಥಾನದ ಹತ್ರ ಪೂಜೆ ಇದೆ ಅಂತ ಅಂದರು. ಅದಕ್ಕೆ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗೋ ಅಷ್ಟರೊಳಗಡೆ ನಮ್ಮೂರಿನ ಪೂಜಾರರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ನಾನು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬಂದೆ. ಸಂಜೆ ಪಲ್ಲಕ್ಕಿಗೆ ಎತ್ಕೊಂಡು ಹೋಗ್ಬೇಕು ಅಂತ ದೇವ್ರುಗಳನ್ನ ಹೊರಗಡೆ ಇಟ್ಟಿದ್ರು. ದೇವರ ಅಲಂಕಾರ ಅಂತೂ ಕಣ್ ತುಂಬ ರೀತಿ ಇತ್ತು. ಅದರಲ್ಲೂ ನಮ್ಮ ಬಾಸ್ ಆಂಜನೇಯ ಅಂತೂ ಸೂಪರೋ ಸೂಪರ್. ಅಲ್ಲಿದ್ದ ಹಳ್ಳಿ ಕಟ್ಟೆ ಹತ್ರ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂತ್ಕೊಂಡು ಮತ್ತೆ ಮನೆಗೆ ಬಂದ್ಬಿಟ್ವಿ. ಈಗ ಆಂಜನೇಯ, ರಾಮ, ಲಕ್ಷ್ಮಣ ಮತ್ತೆ ಸೀತೆಯ ಪಲ್ಲಕ್ಕಿ ಉತ್ಸವ ಶುರುವಾಗಿದೆ. ಊರಿನ ಪ್ರತಿಯೊಂದು ಮನೆ ಮುಂದೆ ಪೂಜೆ ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ರು. ನಾನು ಪೂಜೆ ಸಾಮಾನು ಎತ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ತಟ್ಟೆ ಇಟ್ಬಿಟ್ಟು ಬಂದೆ. ಟಮಟೆ ಸೌಂಡ್ ಅಂತೂ ಫುಲ್ ಜೋರಿತ್ತು. ಊರಿನ ಜನ ಎಲ್ಲ ಆ ಪಲ್ಲಕ್ಕಿ ಜೊತೆನೆ ಬರ್ತಿದ್ರು. ಮತ್ತೆ ಒಂದು ಗೇಮ್ ಆಡ್ಸಿದ್ರು. ಏನಪ್ಪ ಗೇಮ್ ಅಂತ ಅಂದ್ರೆ, ಮಧ್ಯದಲ್ಲಿ ಒಂದು ದುಡ್ಡಿನ ನೋಟ್ ಇಟ್ಟಿರ್ತಾರೆ. ಆ ದುಡ್ಡಿನ ನೋಟ್ನ ಕಣ್ಣಲ್ಲಿ ಎತ್ಕೋಬೇಕು. ಅದು ಹೆಂಗೆ ಅಂದ್ರೆ, ಟಮಟೆ ಹೊಡಿತಾ ಆ ದುಡ್ಡಿನ ನೋಟ್ ಸುತ್ತು ರೌಂಡ್ ಹೊಡ್ಕೊಂಡು ಟಮಟೆ ಹೊಡಿಬೇಕು. ಹೊಡಿತಾ ಕಣ್ಣಿಂದ ಆ ನೋಟನ್ನ ಎತ್ಕೋಬೇಕು. ಗೇಮ್ ಅಂತೂ ಚೆನ್ನಾಗಿತ್ತು. ಎಲ್ಲ ಊರಿನ ಜನ ಎಲ್ಲ ನಿಂತು ನೋಡ್ತಿದ್ರು. ಮತ್ತೆ ಟಮಟೆ ಏಟಿಗೆ 2 ಸ್ಟೆಪ್ ಹಾಕ್ತಿದ್ರು. ಅದನ್ನ ವಿಡಿಯೋ ಮಾಡಿಕೊಂಡೆ. ಪಲ್ಲಕ್ಕಿಗೆ ಬಾಯ್ ಬಾಯ್ ಹೇಳ್ತಾ ಮನೆಗೆ ಹೊರಟ್ಬಿಟ್ಟೆ. ಸೊ ಗಾಯ್ಸ್, ಇದಾಗಿತ್ತು ನಮ್ಮ ಊರಿನ ರಾಮನವಮಿ ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರೆಯದೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಬರ್ತಾನೇ ಇರುತ್ತೆ. ಹಂಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ. ಧನ್ಯವಾದಗಳು. ಅಷ್ಟೇ.